ಹೆಲೋ ಗಾಯ್ಸ್, ನೀವು ನೋಡ್ತಾ ಇರೋದು ದಾವಣಗೆರೆಯ KSRTC ಬಸ್ ಸ್ಟ್ಯಾಂಡ್. ಇದು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದು. ಸೊ ಇದರಲ್ಲಿ ಇನ್ ಡೀಟೇಲ್ಸ್ ಆಗಿ ನೋಡೋಣ, ಇದರಲ್ಲಿ ಏನೇನೈತಿ, ಇದು ಲೊಕೇಟ್ ಎಲ್ಲಿ ಆಗಿದೆ, ಸೊ ಇದರಲ್ಲಿ ಫೆಸಿಲಿಟೀಸ್ ಏನೇನೈತಿ, ಸೊ ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ದಾವಣಗೆರೆಯ ಚಾನಲ್ ದಾವಣಗೆರೆ 313 ಇದು ಯೂಟ್ಯೂಬಲ್ಲಿ ಹೊಡೆದಿದ್ರೆ ಬರುತ್ತೆ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಗೈಸ್, ಇದು ನೋಡ್ರಿ ಪಿ ವಿ ರೋಡ್ ಅಂತ ಕರಿತೀವಿ. ಇದು ಪಿ ವಿ ರೋಡ್ನಲ್ಲಿ ಲೊಕೇಟ್ ಆಗಿರುವ KSRTC ಬಸ್ ಸ್ಟ್ಯಾಂಡ್. ಅದ್ರ ಮುಂದೆ ನೀವು ಭಾರತ್ ಹೋಟೆಲ್ ಅಂತ ಇದೆ. ಸೊ ಇದ್ರ ಪಕ್ಕದಾಗೆ ಒಂದು ಮೆಡಿಕಲ್ಲು ಐತಿ. ಇದರಲ್ಲಿ ಫೆಸಿಲಿಟೀಸ್ ಏನೇನು ಅಂತ ತಿಳಿಸ್ಕೊಡಾಕತ್ತೀನಿ. ಇದು ನೋಡ್ರಿ, ಅದರಲ್ಲಿ ಮುಂದೆ ಜನತಾ ಲಾಡ್ಜ್ ಅಂತ ಐತಿ. ಸೊ ಇದು ಪಿ ವಿ ರೋಡ್ ಅಂತ ಕರಿತೀವಿ, ಓಲ್ಡ್ ಪಿ ವಿ ರೋಡ್ ಇದು. APMC ಮಾರ್ಕೆಟ್ ಇದೆಯಲ್ಲ, ಸೊ ಅದಕ್ಕಿಂತ ಮುಂದ್ಗಡೆ ಇರೋದು ಇದು KSRTC ಬಸ್ ಸ್ಟ್ಯಾಂಡ್. ಹೊಸದಾಗಿ ನಿರ್ಮಾಣ ಮಾಡಿರೋದು ಇದು. ಇದ್ರ ಮುಂದೆ ಎಲ್ಲ ಆಟೋಗಳು ಮತ್ತು ಲೋಕಲ್ ಬಸ್ ಸ್ಟ್ಯಾಂಡ್ ಐತಿ. ಸೊ 22 ನಂಬರ್ ಬಸ್ ಇಲ್ಲಿ ಡೈರೆಕ್ಟಾಗಿ ಬರುತ್ತೆ ಗೈಸ್. ಇವೆಲ್ಲ ಎಲ್ಲೂ ಕಡೆ ಹೋಗಿದ್ರು KSRTC ಬಸ್ ಸ್ಟ್ಯಾಂಡ್ಗೆ ಬಸ್ ಬಂದು ಹೋಗುತ್ತೆ. ಸೊ ಇಲ್ಲಿ ನೋಡ್ರಿ ಆಟೋ ಸ್ಟ್ಯಾಂಡ್ ಐತಿ. ಆಟೋ ಸ್ಟ್ಯಾಂಡ್ ಮುಂಭಾಗ ಭಾಳ ರಶ್ ಇರ್ತೈತೆ. ಸೊ ಎಲ್ಲ ಆಟೋನವ್ರು ಇಲ್ಲಿ ಇರ್ತೈತೆ ನೋಡ್ರಿ. ಇದು ಗೇಟ್ ಇದು ಒಳಗೆ ಹೋಗೋದ ಜಾಗ. ಬಸ್ ಎಲ್ಲರೂ ಇಲ್ಲಿಂದನೇ ಎಂಟ್ರಿ ಮಾಡೋದು. ಸೊ ಇಲ್ಲಿ ಒಳಗಡೆ ಎಂಟ್ರಿ ಮಾಡಿ ನೋಡೋಣ ಗೈಸ್, ಇಲ್ಲಿ ಹೆಂಗಿದೆ ಏನಿದೆ ಅಂತ. ಸೊ ನಾವು ಹೋಗಕತ್ತಿರೋದು ದಾವಣಗೆರೆಯ KSRTC ಬಸ್ ಸ್ಟ್ಯಾಂಡ್. ಇದು ಪಿ ವಿ ರೋಡಲ್ಲಿ ಲೊಕೇಟಿದೆ. ಇದು ನೋಡ್ರಿ, ನಗರ ಸಾರಿಗೆ. ಇಲ್ಲಿ ಭಾಳ ಚೆನ್ನಾಗಿ ಸ್ಪೇಸ್ ಇದೆ. ಮತ್ತು ನೋಡಿದರೆ ಇದು ನೋಡ್ರಿ, ಎಷ್ಟು ಚೆನ್ನಾಗೇ ಮಾಡ್ಯಾರೆ. ಇದರಲ್ಲಿ ಭಾಳ ಚೆನ್ನಾಗಿ ಫೆಸಿಲಿಟೀಸ್ ಎಲ್ಲ ಮಾಡ್ಯಾರೆ. ಹೊಸದಾಗಿ TLCs ಎಲ್ಲ ಹಾಕಿ ಜನರಿಗೆ ಏನು ತೊಂದರೆ ಆಗಬಾರ್ದು ಅಂಥ ಫೆಸಿಲಿಟೀಸ್ ಮಾಡ್ಯಾರೆ ನೋಡಿರಿ ಗೈಸ್. ನೋಡಿರಿ, ಇದರ ಒಳಗಡೆ ಎಲ್ಲ ಶಾಪಿಂಗ್ ಮಾಲ್, ಆಮೇಲೆ ಟಿಕೆಟ್ ಎಲ್ಲ ಬುಕ್ ಮಾಡ್ತಾರಲ್ಲ. ಮಂಗಳೂರು ಹೋಗೋರು ಜಾಸ್ತಿ ಜನ ಇಲ್ಲಿಂದ ಮಂಗಳೂರು ಬೆಂಗಳೂರು ಹೋಗ್ತಾರೆ. ಸೊ ಅಲ್ಲಿ ಟಿಕೆಟ್ ಬುಕ್ ಮಾಡೋರು. ಸೊ ಎಲ್ಲ ನೋಡಿರಿ, ಒಳಗಡೆ ಎಲ್ಲ ಶಾಪಿಂಗ್ ಮಾಲ್ ಐತಿ ನೋಡ್ರಿ, ನೀವು ನೋಡ್ಬೋದು. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಯಾರೆ ಒಳಗಡೆ. ಇದು ಒಳಗೆ ಇರೋದು ಫೆಸಿಲಿಟೀಸ್ ನೋಡ್ರಿ ಗೈಸ್. ಇದು ಭಾಗ ಕಚೇರಿ. ಮತ್ತು ಇದರಲ್ಲಿ ಲೊಕೇಟ್ ಆಗಿರೋದ ಇಲ್ಲಿ ಲೆಫ್ಟ್ ಸೈಡ್ ನೋಡ್ರಿ ಗೈಸ್, ಬೋರ್ಡ್ ಹಾಕ್ಯಾರೆ. ಸೊ ಎಲ್ಲಿಂದ ಜನ ಎಲ್ಲಿಗೆ ಹೋಗೋದು ಎಲ್ಲ ಇನ್ ಡೀಟೇಲ್ಸ್ ಆಗಿ ಇದರಲ್ಲಿ ಬರೆದಿದ್ದಾರೆ. ಸೊ ನಮ್ಮ ದಾವಣಗೆರೆಯಿಂದ ಚಿತ್ರದುರ್ಗ ಆಗಲಿ, ಈ ಕಡೆ ಬೆಂಗಳೂರು, ಪುಣೆ ಮತ್ತು ಬಾಂಬೈ ಎಲ್ಲ ಬಸ್ ಎಲ್ಲ ವ್ಯವಹಾರಗಳು ಇಲ್ಲಿದೆ. ಮತ್ತು ATM ಐತೆ ನೋಡ್ರಿ ಗೈಸ್. ATM ಮತ್ತು ಲೋಕಲ್ ಆಗಿರೋ ಬೇಕ್ರಿಗಳು, ಅಂಗಡಿಗಳು ಎಲ್ಲ ಒಳಗಡೆ ಎಲ್ಲ ಮಾಡ್ಯಾರೆ. ಸೊ ಜನರಿಗೆ ಯಾವ ಥರದ್ದು ತೊಂದರೆ ಆಗಬಾರ್ದಂತ ಸೀಟಿಂಗ್ ಎಲ್ಲ ಫೆಸಿಲಿಟೀಸ್ ಇದೆ. ಮತ್ತು ಲೈವ್ ಆಗಿ TVನಲ್ಲಿ ಎಲ್ಲ ತೋರಿಸುತ್ತೆ, ಎಲ್ಲ ಆ್ಯಡ್ಸ್ ಎಲ್ಲ ಬರುತ್ತೆ ನೋಡ್ರಿ. ನಾವು ಎಂಟ್ರಿ ಮಾಡಕತ್ತಿರೋದು ಇದು ಸ್ಕ್ವೇರ್ನಲ್ಲಿ ಇದೆ ಗೈಸ್. ಇದು ನೋಡ್ಬೋದು ಜನದು ಎಷ್ಟು ಬೀಡು ಇರ್ತದೆ ಇಲ್ಲಿ ಅಂದರೆ ಹೇಳಬಾರ್ದು, ಅಷ್ಟು ಜನ ಇರ್ತದೆ ಇಲ್ಲಿ. ಸೊ ಹೆಂಗೆ ಬಸ್ ಬರುತ್ತೆ ಹಂಗೆ ಜನ ಹೋಗ್ತಾ ಇರ್ತೈತೆ ಬರ್ತಾ ಇರ್ತೈತೆ ಗೈಸ್. ಇಲ್ಲಿ ವೇಟಿಂಗ್ ಏರಿಯಾ ಮತ್ತು ಸೀಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ಯಾರೆ. ಮತ್ತು ಟ್ರಾಫಿಕ್ ಇನ್ಕ್ವೈರಿ ಎಲ್ಲ ಇಲ್ಲಿ ಕೇಳಬಹುದು. ವಿಭಾಗ ಒಂದು ಮಾಡ್ಯಾರೆ ಇಲ್ಲಿ. ಈ ಕಡೆ ನೋಡ್ರಿ ಒಂದು ಬೋರ್ಡ್ ಐತಿ. ಸೊ ಇದು ನೋಡ್ರಿ ಬೋರ್ಡ್. ಇದು ಈ ಡೀಟೇಲ್ಸ್ ಆಗಿ ಈ ಬೋರ್ಡ್ನಲ್ಲಿ ನಿಮಗೆ ಕಾಣ್ತಾ ಇರ್ತೈತೆ. ಸೊ ಎಲ್ಲ ನೋಡ್ರಿ, ಬಸ್ ಎಲ್ಲಿ ನಿಂತ್ಕೊಂತೈತೆ ಆ ಜಾಗ ಎಲ್ಲ ಚೆನ್ನಾಗಿ ಮಾಡ್ಯಾರೆ ಇಲ್ಲಿ, ಯಾರಿಗೆ ತೊಂದರೆ ಆಗ್ದಂಗೆ. ನೋಡ್ಬೋದು ನೀವು ಬೀಡು ಹೆಂಗಿರ್ತೈತೆ ಅಂತ. ಸೊ ಇದು KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಇರುವ ಜಾಗ. ಇದು ಸ್ಪೇಸ್, ಬಸ್ ಬರ್ತಾ ಇರ್ತೈತೆ ಹೋಗ್ತಾ ಇರ್ತೈತೆ, ಜಾಸ್ತಿ ಟೈಮ್ ನಿಂತ್ಕೊಳ್ಳಲ್ಲ ಇಲ್ಲಿ. ಏನು 10 ನಿಮಿಷ, ಒಂದು 15 ನಿಮಿಷ, ಹಬ್ಬ ಅಂದರೆ ಒಂದು ಅರ್ಧ ಗಂಟೆ ನೋಡಿರಿ. ಒಳಗಡೆ ಈ ಸ್ಕ್ವೇರ್ ಟೈಪ್ ಐತೆ ಇದು. ಒಳಗೆ ಬಂದಿದ್ರೆ ನೀವು ಸುಮ್ಮನೆ ನಡ್ಕೊಂತ ಇರಬೇಕು. ಸೊ ಅಷ್ಟು ದೊಡ್ಡದೈತಿ ಇದು ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್ ದಾವಣಗೆರೆದು. ನೋಡ್ಬೋದು ಗೈಸ್ ನೀವು. ಇದು ನೋಡ್ರಿ ಬೋರ್ಡ್ ಎಲ್ಲ, ನಿಮಗೆ ಬೋರ್ಡ್ ತೋರಿಸ್ತೀನಿ ನಾನು, ಬರೀಲಿ ನೋಡೋಣ.
ಇಲ್ಲಿ ನೋಡಿರಿ, ಇದು ಇನ್ಕ್ವೈರಿ ಡ್ರೈವರ್ಸ್ ಬಂದು ಇಲ್ಲಿ ಇನ್ಕ್ವೈರಿ ಮಾಡ್ತಾರೆ. ಸೊ ಅವ್ರದ್ದು ಏನೇನು ಡೀಟೇಲ್ಸ್ ಐತಿ, ಎಷ್ಟು ಟ್ರಿಪ್ ಆಗಿದೆ ಎಲ್ಲ ಇಲ್ಲಿ ಬರೆದು ಅವ್ರು ಹೋಗ್ತಾ ಇರ್ತಾರೆ. ಇಲ್ಲಿ ಡಿಜಿಟಲ್ ಬೋರ್ಡು ಚೆನ್ನಾಗಿ ಮಾಡ್ಯಾರೆ. ಮತ್ತು ಇಲ್ಲಿ ಪರ್ಮನೆಂಟಾಗಿ ಒಂದು ಬೋರ್ಡ್ ಹಾಕ್ಯಾರೆ. ಇಲ್ಲಿ ನೋಡ್ಬೋದು ನೀವು, ಜಾಸ್ತಿ ಜನ ಇಲ್ಲಿ ಹೋಗ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಒಂದು ಫಿಕ್ಸ್ ಒಂದು ಬೋರ್ಡ್ ಒಂದು ಮಾಡಿಬಿಟ್ಟಾರೆ. ಸೊ ನೋಡಿರಿ, ಇಲ್ಲಿ ಮಣಿಪಾಲ್ ಆಗಲಿ ಮಂಗಳೂರಾಗಲಿ ಹೋಗೋರು ತೊಂದರೆ ಆಗಬಾರ್ದು, ಯಾವ ಇದರಲ್ಲಿ ಸ್ಟ್ಯಾಂಡಲ್ಲಿ ಎಲ್ಲಿ ಜನ ನಿಂತ್ಕೋಬೇಕು ಅಂತ ಒಂದು ಬೋರ್ಡ್ ಹಾಕಿ ಬಿಟ್ಟಾರೆ ಇವರು. ಸೊ ಎಲ್ಲೆಲ್ಲಿ ಹೋಗ್ತಾ ಇರ್ತಾರೆ ಜನ, ಸೊ ಅಲ್ಲಿ ಆ ಬೋರ್ಡ್ ಕೆಳಗಡೆ ಬಂದು ನಿಂತ್ಕೊಂಡಿರ್ತಾರೆ. ಸೊ ಅಲ್ಲೇ ಬಸ್ ಬರುತ್ತೆ, ಸೊ ಅಲ್ಲೇ ಅವರು ಎತ್ಕೊಂಡು ಹೋಗ್ತಾರೆ ಇವರು. ಇಲ್ಲಿ ನೋಡ್ಬೋದು ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಜನ ಬರ್ತಾ ಇರ್ತಾರೆ, ಸುಮ್ಮನೆ ಹೋಗ್ತಾ ಇರ್ತಾರೆ. ಮತ್ತು ಸೀಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ಯಾರೆ ಇಲ್ಲಿ ನೋಡಿರಿ. KSRTC ಬಸ್ ಸ್ಟ್ಯಾಂಡಿಂದು ಬಸ್ಸು ಭಾಳ ಚೆನ್ನಾಗೈತಿ. ಸೊ ಒಳಗಡೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡ್ಯಾರ ಇವರು. ನೋಡ್ಬೋದು ನೀವು. ಇದು ನೋಡಿರಿ, ಇದು ಒಂದು ಒಳಗಡೆ ಒಂದು ಕ್ಯಾಂಟೀನ್ ಐತಿ, ಶ್ರೀವಾರಿ ಕ್ಯಾಂಟೀನ್ ಅಂತ. ಸೊ ಇದರಲ್ಲಿ ಜನ ಬಂದು ತಿನ್ಬೋದು. ಸೊ ಅರ್ಜೆಂಟಾಗಿ ಇಲ್ಲಿ ನೋಡಿರಿ, ಒಂದು ಡಿಜಿಟಲ್ ಬೋರ್ಡ್ ಹಾಕ್ಯಾರೆ. ಜನರಿಗೆ ಯಾವ ಥರದ್ದು ಜನರಿಗೆ ತೊಂದರೆ ಆಗಬಾರ್ದು, ಸೊ ಅಂಥ ಫೆಸಿಲಿಟೀಸ್ ಮಾಡ್ಯಾರೆ ಇವರು KSRTC ಬಸ್ ಸ್ಟ್ಯಾಂಡಲ್ಲಿ. ಇಲ್ಲಿ ನೋಡಿರಿ, ಒಳಗಡೆ ಹಿಂಗೆ ಕಾಣುತ್ತೆ ಇದು ಬಸ್ ಸ್ಟ್ಯಾಂಡು. ಸೊ ಇದು ಭಾಳ ದೊಡ್ಡ ಬಸ್ ಸ್ಟ್ಯಾಂಡ್ ಐತಿ ಇವರು. ನೋಡ್ಬೋದು ನೀವು ಎಲ್ಲ ಥರ ಎಷ್ಟು ದೊಡ್ಡದಿದೆ ಅಂತ. ಸೊ ಇಲ್ಲಿ ಒಂದು ಬ್ಯಾಕ್ ಸೈಡ್ ಒಂದು ಗೇಟ್ ಐತಿ. ಸೊ ಎಲ್ಲರಿಗೆ ಗೊತ್ತಿಲ್ಲ, ಅದು KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಿರಲ್ಲ, ಸೊ ಅದರಲ್ಲಿ ಒಂದು ಸಣ್ಣ ಒಂದು ಗೇಟ್ ಐತಿ. ಬ್ಯಾಕ್ ಸೈಡ್ ಹೋಗಿ ಅಲ್ಲಿನೂ ಆಟೋ ಎಲ್ಲವೂ ಸಿಗುತ್ತೆ ನಿಮಗೆ. ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ. ಸೊ ಯಾರಿಗೆ ಗೊತ್ತಿಲ್ಲ, ಇದು ಒಂದು ತೋರಿಸ್ತೀನಿ ನಿಮಗೆ, ಬರ್ರಿ. ಇಲ್ಲಿ ನೋಡಿರಿ, ಇಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಐತಿ, ಇಲ್ಲಿ ಒಂದು ಸಣ್ಣ ಗೇಟ್ ಐತಿ. ಸೊ ಇಲ್ಲಿ ಜನ ಇಳಿದು ಹಿಂಗೆ ಈ ಗೇಟ್ನಲ್ಲಿ ಹಿಂಗೆ ಹೊರ ಹೋಗ್ತಾರೆ. ನೋಡಿ ರೈಸ್ ನೋಡಿರಿ, ಹೊರ ಹೋಗಿದ ತಕ್ಷಣವೇ ನೀವು ನೋಡ್ಬೋದು. ಸೊ ಎಲ್ಲ ಹೋಟೆಲ್ಸ್ ಐತಿ, ಇಲ್ಲಿ ಪಾರ್ಕಿಂಗ್ ಏರಿಯಾಸು ಐತಿ ಹಿಂದ್ಗಡೆ, ಮತ್ತು ಆಟೋ ಸ್ಟ್ಯಾಂಡ್ ಐತಿ. ನೋಡ್ಬೋದು ನೀವು. ಸೊ ಹಿಂದ್ಗಡೆ ಎಲ್ಲ ನಿಮಗೆ ಹೋಟೆಲ್ಸ್ ಎಲ್ಲ ಕಾಣುತ್ತೆ. ಸೊ ಇದು ಯಾರಿಗೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಇದು. ಸೊ ನೋಡಿರಿ, ಜನ ಹಿಂಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಹಿಂದ್ಗಡೆ ಗೇಟಿಂದ ಜನ ಇದರಿಂದ ಭಾಳ ಜನ ಬರ್ತಾ ಇರ್ತಾರೆ. ಸೊ ಇಲ್ಲಿ ಹೋಗ್ತಾ ಇರೋ ಎಲ್ಲ ಹೊಸೊಬ್ರವ್ರಿಗೆ ಏನೂ ಗೊತ್ತಿಲ್ಲ ಇದು, ಸೊ ಹೆಂಗೆ ಹೋಗಬೇಕು ಅಂತ. ಸೊ ನಿಮಗೆ ತೋರಿಸ್ತೀನಿ. ಎಲ್ಲ ನೋಡಿರಿ, ಪೊಲೀಸವರು ಇವರು ಎಲ್ಲ ಅವಾಗೆ ನೋಡ್ತಾ ಇರ್ತಾರೆ. ನೋಡಿರಿ ಬಸ್ ಹೆಂಗಿದೆ ಇದು, KSRTC ಬಸ್ ಸ್ಟ್ಯಾಂಡಿನಲ್ಲಿ. ನೋಡಿರಿ ಎಷ್ಟು ಚೆನ್ನಾಗಿದೆ ಬಸ್ ಎಲ್ಲ ಹೊಸದಾಗಿ ಬಸ್ ಎಲ್ಲ ಬಿಟ್ಟಾರೆ ಇವರು. ಸ್ಲೀಪರು, ಸೀಟಿಂಗು, ಸೊ ಎಲ್ಲ ಥರದ ಬಸ್ಸು ನಿಮಗೆ ಸಿಗುತ್ತೆ ಇಲ್ಲಿ. ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಎಲ್ಲ ಅಡ್ವರ್ಟೈಸ್ಮೆಂಟ್ ಏರಿಯಾ, ಪಾರ್ಕಿಂಗ್ ಏರಿಯಾ. ನೋಡಿರಿ ಜನ ಹೆಂಗೆ ಬೀಡ್ ಇರ್ತದೆ ನೋಡಿರಿ. ಬಸ್ ಬಂದಾಗಿದ ತಕ್ಷಣವೇ ಜನಕ್ಕೆ ಸೀಟ್ಗೋಸ್ಕರ ಒದ್ದಾಡ್ತಾ ಇರ್ತಾರೆ ಇಲ್ಲಿ. ಸೊ ಅಷ್ಟು ರಶ್ ಇರ್ತೈತೆ ಇದು. ನೋಡಿರಿ, ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಕಂಪ್ನೀಸ್ದು ಮತ್ತು ಎಲ್ಲ ಅಂಗಡಿಯವ್ರದ್ದು ಎಲ್ಲ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಬೋರ್ಡ್ನಲ್ಲಿ ಹಾಕ್ತಾ ಇರ್ತಾರೆ. ನೋಡಿರಿ, ಈಗ ನಾವು ಹೊರ ಹೋಗಾಕತ್ತಿರೋದು ನೋಡಿರಿ. ಎಲ್ಲ ನೋಡ್ಬೋದು ನೀವು. ಇಲ್ಲಿ ಜ್ಯೂಸ್ ಅಂಗಡಿ ಇದೆ. ಬಸ್ ಎಲ್ಲ ಔಟ್ ಹೋಗಾಕತ್ತಿರೋದು ಇದರ ಹಿಂದೆ ಒಂದು ಹೋಟೆಲ್ ಐತಿ. ಆ ಹೋಟೆಲಿಂದ ಅಶೋಕ ಇನ್ ಅಂತ ಅದು ಹೋಟೆಲಿನ ಹೆಸರು. ಸೊ ಇಲ್ಲಿ ಬರೋರು ಜನ ಎಲ್ಲ ಇಲ್ಲಿ ಈ ಹೋಟೆಲಿಗೆ ಹೋಗ್ಬೋದು. ಸೊ ಸ್ವಲ್ಪ ಕಾಸ್ಟ್ಲಿ ಅಂತಾರೆ. ಸೊ ನಾವು ಒಂದು ಸತಿ ಬುಕ್ ಮಾಡಿಲ್ಲ. ಸೊ ಇವರು ಬಂದಿರೋರಿಗೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಸೊ ನೋಡಿರಿ, ಬಸ್ ಎಲ್ಲ ಹೋಗತ್ತಿರೋದು ಇದು. ಈಗ ಇನ್ ಗೇಟ್ ನೋಡಿದ್ದೀವಿ ನಾವು, ಇದು ಔಟರ್ಸ್ ಗೇಟ್. ಇದು ಬಸ್ ಎಲ್ಲ ಜನ ತುಂಬಿದ ಮೇಲೆ ಹೋಗಾಕತ್ತಿರೋದು. ನೋಡಿರಿ, ಇದೇ ಹೋಟೆಲ್ ಅದು, ಅಶೋಕ ಇನ್ ಅಂತ ಈಗ ಮಾತಾಡ್ತಾ ಇದ್ದೀರಲ್ಲ, ನೋಡಿರಿ ಇದೇ ಹೋಟೆಲ್ ಅದು. ಇದು ಬಸ್ ಸ್ಟ್ಯಾಂಡ್ ಪಕ್ಕನ ಹಿಂದ್ಗಡೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆನೇ ಇದೆ ಇದು ಹೋಟೆಲ್, ಅಶೋಕ ಇನ್ ಅಂತ. ಮತ್ತೆಲ್ಲ ಇದು ನೋಡಿರಿ, ಒಂದು ಪಾರ್ಕ್ ಥರ, ಒಂದು ಗಿಡ ಆಗಲಿ
ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಯಾರೆ ಇದು ಬಸ್ ಸ್ಟ್ಯಾಂಡ್ ಅಂದರೆ. ಸೊ ಇದು ಒಂದು ಗ್ರೀನ್ ಸಿಟಿಯಲ್ಲಿ ಒಂದು ಗ್ರೀನ್ ಬಸ್ ಸ್ಟ್ಯಾಂಡ್ ಅಂತಲೂ ಕರಿಬೋದು. ಇದರಲ್ಲಿ ಇದು ನೋಡ್ರಿ, ಇದು ಎಕ್ಸಿಟ್ ಪಾರ್ಕಿಂಗ್ ಏರಿಯಾ ಇದು. ಸೊ ಎಲ್ಲ ಜನ ಹೋಗ್ತಾ ಇರ್ತಾರಲ್ಲ 3 ದಿವಸ 4 ದಿವಸ 5 ದಿವಸ. ಸೊ ಇವರು ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ಒಳಗಡೆ 2 ವೀಲರ್ 3 ವೀಲರು 4 ವೀಲರು ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಸೊ ನಾವು ಈಗ ಒಳ ಹೋಗಿ ನೋಡೋಣ. ಸೊ ಯಾವ ಥರದ್ದು ಪಾರ್ಕಿಂಗ್ ಇದೆ ಇಲ್ಲಿ. ಸೊ ಪಾರ್ಕಿಂಗ್ ಏರಿಯಾ ಹೆಂಗಿದೆ, ಈ ಔಟ್ರಸ್ ಗೇಟ್ ಇದು ನೋಡ್ರಿ. ಇಲ್ಲಿ ಒಂದು ಗೇಟ್ ಮಾಡ್ಯಾರೆ, ಜನ ಹೋಗೋದು ಬರೋದು ಇಲ್ಲಿಂದನೂ ಮಾಡ್ತಾರೆ. ನೋಡ್ಬೋದು ನೀವು, ಇದು ಪಾರ್ಕಿಂಗ್ ಏರಿಯಾ KSRTC ಬಸ್ ಸ್ಟ್ಯಾಂಡ್ ಮುಂಭಾಗ. ಇದು ಲೆಫ್ಟ್ ಸೈಡ್ ಇರ್ತೈತೆ. ಸೊ ಈಗ ನೋಡೋಣ ಒಳಗಡೆ ಪಾರ್ಕಿಂಗ್ ಏರಿಯಾಸ್ ಹೆಂಗಿದೆ ಅಂತ. ನೋಡಿ ಎಲ್ಲ ಪಾರ್ಕಿಂಗ್ ಎಲ್ಲ ಮಾಡಿ ಒಳಗೆ ಹೋಗಿ ಮತ್ತೆಲ್ಲ ಬರಾಕತ್ತಾರೆ ನೋಡ್ರಿ. ನೋಡ್ರಿ ಇಲ್ಲಿ ಜನ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಪಾರ್ಕಿಂಗಿಗೆ. ಸೊ ಇದು ಶೆಲ್ಲರ್ನಲ್ಲಿ ಮಾಡ್ಯಾರೆ. ಇಲ್ಲಿ ಫ್ರಂಟ್ ಅರ್ಜೆಂಟಾಗಿ ಬಿಟ್ಟು ಹೋಗಿರೋದು ಇದು ಕಾರು, ಇಲ್ಲಿ ಫ್ರಂಟ್ ಬಿಟ್ಟು ಹೋಗಿರ್ತಾರೆ. ಸೊ ಇವರು ಅರ್ಧ ಗಂಟೆ 1 ಗಂಟೆ ಬಂದು ಹೋಗಿರೋರು ಇವರು ಇಲ್ಲೇ ಬಿಟ್ಟು ಹೋಗಿರ್ತಾರೆ ಹಾಗೆ ಹೋಗೋರು ಅಂತ. ಸೊ ಈಗ 4 ದಿವಸ 3 ದಿವಸ 5 ದಿವಸ 10 ದಿವಸ ಹೋಗೋರು ಇಲ್ಲಿ ಒಳಗಡೆ ಪಾರ್ಕಿಂಗ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಪಾರ್ಕಿಂಗ್ ಐತಿ ಕೆಳಗಡೆ. ಸೊ ನೀವು ನೋಡ್ಬೋದು ಇನ್ನು ಎಷ್ಟು ಭಾಳ ಖಾಲಿ ಐತಿ ಪಾರ್ಕಿಂಗ್. ನೋಡ್ರಿ ಬಂದರು ಇಲ್ಲಿ ಒಂದು ಚೀಟಿ ಹರಿದು ಕೊಟ್ಬಿಡ್ತಾರೆ ಅವರು. ಅವ್ರದ್ದು ಗಾಡಿ ನಂಬರ್ ಎಲ್ಲ ಬರೆದು ಡೇಟ್ ಎಲ್ಲ ಹಾಕಿ ಇಲ್ಲಿ ಚೀಟಿ ಹರಿದು ಕೊಟ್ಬಿಡ್ತಾರೆ ನೋಡ್ರಿ. ಸೊ ಇದು ಒಂದು ಪಾರ್ಕಿಂಗ್ ಏರಿಯಾ KSRTC ಬಸ್ ಸ್ಟ್ಯಾಂಡಿಂದು. ಸೊ ಈಗ ನಾವು ಹೋಗತ್ತಿರೋದು ಹೊರಗಡೆ. ನೋಡ್ರಿ ಹೊರಗಡೆ ಹಿಂಗೆ ಕಾಣುತ್ತೆ ನೋಡ್ರಿ ಗೈಸ್, ನೀವು ನೋಡ್ಬೋದು ಹೊರಗಡೆ ಹೆಂಗೆ ಕಾಣುತ್ತೆ ಇದು ಬಸ್ ಸ್ಟ್ಯಾಂಡ್ ಅಂತ. ಎಷ್ಟು ಕ್ಲೀನ್ ಐತಿ, ಎಷ್ಟು ಗ್ರೀನ್ ಐತಿ ಸಿಟಿ ಒಳಗಡೆ ಆಗಿರೋದು. ಇದು ಒಂದು ಬಸ್ ಸ್ಟ್ಯಾಂಡ್ ಗ್ರೀನ್ ಸಿಟಿಯಲ್ಲಿ ಗ್ರೀನ್ ಬಸ್ ಸ್ಟ್ಯಾಂಡ್ ಅಂತಲೂ ಕರಿಬೋದು. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಯಾರೆ ನೋಡ್ರಿ. ನೀವು ಒಳಗೆ ನೋಡ್ರಿ ಒಳಗೆ ಬರ್ತಾ ಇರ್ತಾರೆ ಜನ. ಇಲ್ಲಿಂದೂ ಇದು ಔಟ್ರಸ್ ಗೇಟು ಆದ್ರೂ ಜನ ಇಲ್ಲಿನೂ ಒಳಗೆ ಬರ್ತಾ ಇರ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ನೀವು ಇಲ್ಲಿನೂ ಆಟೋಗಳು ನಿಂತ್ಕೊಂತೈತೆ ನಿಮಗೆ. ಸೊ ನೋಡ್ರಿ ಇದು PV ರೋಡ್ನಲ್ಲಿ ಲೊಕೇಟ್ ಆಗಿರುವ ಇದು KSRTC ಬಸ್ ಸ್ಟ್ಯಾಂಡ್. ಇದು ಔಟ್ರ್ ಗೇಟ್ ನೋಡಿರಿ, ಬಸ್ ಔಟ್ ಗೇಟ್. ಸೊ ಎಲ್ಲ ಬಸ್ಸು ಇಲ್ಲಿಂದ ಬರ್ತಾ ಇರ್ತಾರೆ. ಸೊ ಇಲ್ಲಿಂದನೇ ಹೊರಗೆ ಹೋಗೋದು. ಇದು ಚಿತ್ರದುರ್ಗ ಹೋಗುವ ರೋಡ್. ಇದು ಔಟ್ರಸ್ ಗೇಟಿಂದ ಹಿಂಗೆ ರೈಟಿಗೆ ಹೋಗಿದ್ರೆ ಚಿತ್ರದುರ್ಗ ಹೋಗುವ ರೋಡ್ ಇದು. ಸೊ ಇದ್ರ ಬಸ್ ಸ್ಟ್ಯಾಂಡ್ ಮುಂದ್ಗಡೆನೇ ನಿಮಗೆ ಹೋಟೆಲ್ಗಳು ಕಾಣುತ್ತೆ ನೋಡ್ರಿ. ಒಂದು ಲಾಡ್ಜ್ ಕಾಣುತ್ತೆ. ಸೊ ಈ ಬಸ್ ಸ್ಟ್ಯಾಂಡ್ ಬಂದಿರೋರು ಯಾರು ಗೊತ್ತಿಲ್ಲ, ಎಲ್ಲೆಲ್ಲಿ ಕಡೆ ಹೋಗ್ತಾ ಇರ್ತಾರೆ. ಸೊ ಹಂಗಾಗಿ ನಾವು ಇಲ್ಲಿ ಡೀಟೇಲ್ಸ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ನಿಮಗೆ ಅತಿ ಕಡಿಮೆ ರೇಟಿಂದು ಏನಾರ ಊಟ ಬೇಕು ಅಂದರೆ ಬಸ್ ಸ್ಟ್ಯಾಂಡ್ ಹಿಂಭಾಗ ಹೋಗಬೇಕು. ಇಲ್ಲಿ ಮುಂದ್ಗಡೆ ನೋಡ್ರಿ ಬೆಣ್ಣೆ ದೋಸೆ ಹೋಟ್ಲ್ ಐತಿ. ಇಲ್ಲಿ 2-3 ಹೋಟ್ಲ್ ಮತ್ತು ಕಾವೇರಿ ಬೇಕ್ರಿ ಅಂತ ಇದೆ. ಇಲ್ಲಿ ನೋಡ್ರಿ ಸ್ವಲ್ಪ ಮುಂದೆ ಹೋಗಿದ್ರೆ ಇನ್ನು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ. ಇಲ್ಲಿ ನೋಡ್ರಿ ಫಾಸ್ಟ್ ಫುಡ್ಡು ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲ ಇದು ಮಾರ್ಕೆಟ್ ಏರಿಯಾ. ಇದು ಒಳಗಡೆ ರೈಟಿಗೆ ಹೋಗಿದ್ರೆ ಮಾರ್ಕೆಟ್ ಏರಿಯಾ. ಇದು ಪೊಲೀಸಿಂದು ಕಚೇರಿ, ಇದು ಪೊಲೀಸ್ ಸ್ಟೇಷನ್. ಇದು ಮುಂದ್ಗಡೆ ಇರೋದು ದಾವಣಗೆರೆ KSRTC ಬಸ್ ಸ್ಟ್ಯಾಂಡ್ ಮುಂದೆ ಇರೋದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್. ಇದು ಅತಿ ದೊಡ್ಡ ಸ್ಟೇಷನ್ ಇದು. ಸೊ ನಾವು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀವಿ. ಸೊ ಥ್ಯಾಂಕ್ ಯು ಗೈಸ್, ನೀವೆಲ್ಲ ನಮಗೆ ವಿಡಿಯೋ ನೋಡಿದ್ದೀರಾ. ಸೊ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.